ಇಲ್ಲೇ ಕೂತ್ಕೊಳ್ಬೇಕಂತ ಯಾವ ಪಕ್ಷಿನೂ ಕೂತ್ಕೊಳ್ಳೋದಿಲ್ಲ. ಒಂದು ಮರಕ್ಕೆ ಸೀಮಿತವಾಗಿ, ಒಂದು ಗೂಡಿಗೆ ಸೀಮಿತವಾಗಿ, ಒಂದು ಸಣ್ಣ ಪಕ್ಷಿನೂ ಕೂಡ ಆಧಾರಿತ ಆಗಿರೋದಿಲ್ಲ. ಆದರೆ ನಾವು ಮನುಷ್ಯರು ಬುದ್ಧಿವಂತರು ಅಂದ್ಕೊಂಡಿರೋರು ಪಾತ್ರ ಮಾಡಲಿಕ್ಕೆ ಒಂದು ಶರೀರ ಸಿಕ್ಕಿದೆ, ಒಂದಷ್ಟು ಸಂಬಂಧಗಳು ಸಿಕ್ಕಿದೆ, ಸಮಾಜ ಸಿಕ್ಕಿದೆ. ಆದರೆ ಇಲ್ಲೇ ಗೂಡು ಕಟ್ಕೊಂಡು ಇಲ್ಲೇ ಸಂಸಾರ ಮಾಡಿ ಇಲ್ಲೇ ಮುಗಿಸ್ತೀನಿ ಅಂದರೆ ಆಗೋದಿಲ್ಲ. ಈ ಥರ 83 ವೃಕ್ಷಗಳನ್ನು ಚೇಂಜ್ ಮಾಡಬೇಕಾಗಿತ್ತು ನಾವು. ಆದರೆ ಪ್ರತಿ ಮರ ಬಿಡುವಾಗಲೂ ಕೂಡ ನಾನು ಇಚ್ಛೆಯಿಂದ ಬಂದವನಲ್ಲ, ನಾನು ಒಡೆದು ಬಡಿದು ಬಿಡಿಸಿರೋದು. ಅಂದರೆ ಅಷ್ಟು ಹಿಂಸೆಪಟ್ಟು ಶರೀರ ಬಿಟ್ಟಿದ್ದೀನಿ ನಾನು. ಅಷ್ಟು ಇದ್ರ ಮೇಲೆ ಲೋಭಿತನ, ಅಷ್ಟು ಮೋಹ, ಅಷ್ಟು ಶರೀರದ ಅಭಿಮಾನ, ಅಷ್ಟು ಭಯ. ಇದನ್ನು ಬಿಟ್ಟರೆ ಇನ್ನೊಂದು ಮರ ಸಿಕ್ಕುತ್ತೋ ಇಲ್ಲೋ ಅನ್ನುವಂಥ ಒಂದು ಭಯ ನನಗೆ ತುಂಬಿ ಕಾಡ್ತಾ ಇತ್ತು. ಹಾಗಾಗಿ ನೋಡಿ, ಯಾರನ್ನೇ ನೋಡಿ ನೀವು ಶರೀರ ಬಿಡುವಾಗ ಅವರು ಒದ್ದಾಡಿ ಒದ್ದಾಡಿ ನರಳಾಡಿ ಸಾಯ್ತಾರೆ. ಅಂದರೆ ಶರೀರದ ಮೇಲೆ